धर्मी ज्ञानवादी का ये कथन असंगत है. ಧರ್ಮಿ ಜ್ಞಾನವಾದಿಗಳು ನೀವು ಹೇಳಲ್ಪಟ್ಟಂಥ ಈಗೇನು ಮೇಲೆ ಹೇಳಿದಿರಲ್ಲ, ಏನು ಸಾಮಾನ್ಯ ಜ್ಞಾನ ಅನಾವೃತ ಪ್ರಕಾಶದಲ್ಲಿ ಅನಾವೃತ ಪ್ರಕಾಶದ ಸದ್ಭಾವ ಸಲುವಾಗಿ ಆ ಸಾಮಾನ್ಯ ಜ್ಞಾನ ಅವಶ್ಯವೋ. ನಾವು ಆವೃತ್ತ ಅನಾವೃತ ಸಾಧಾರಣ ಹೇಳಿದೆವು. ಆದರೂ ಸರ್ಪಾದಿಗಳ ಅಭ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಒಪ್ಪಲಿಕ್ಕೆ ಬೇಕು. ಹಿಂಗೇನು ಹೇಳಿದ್ರೆ ಧರ್ಮಿ ಜ್ಞಾನವಾದಿಗಳು ಮೇಲೆ ಹೇಳ್ಯಾರ ನೋಡ್ರಿ, ಹೌದಿಲ್ಲ. ಧರ್ಮಿ ಜ್ಞಾನವಾದಿದು ಈ ಕಥನ ಅಂತ ಹೇಳೋದು ಇದು ಅಸಂಗತ ಐತಿ. ಯಾಕಂದರೆ ಪ್ರಾತಿಭಾಷಿಕ ಅಧ್ಯಾಸತೆ ಪೂರ್ವ, ಪ್ರಾತಿಭಾಷಿಕ ಅಧ್ಯಾಸಕ್ಕೆ ಆಗೋಕ್ಕಿಂತ ಮೊದಲು ಇಂದ್ರಿಯಜನ್ಯ ಪ್ರಮಾರೂಪ ಅಂತಃಕರಣ की ವೃತ್ತಿ ನಿಯಮತೆ ಹೋವೆ. ಪ್ರಾತಿಭಾಷಿಕ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ, ಹಗ್ಗದಲ್ಲಿ ಹಾವಿನ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ, ಶುಕ್ತಿಯಲ್ಲಿ ಬೆಳ್ಳಿಯ ಅಧ್ಯಾಸ ಆಗೋಕ್ಕಿಂತ, ಪ್ರಾತಿಭಾಷಿಕ ಅಂದರೆ ಶುಕ್ತಿಯಲ್ಲಿ ಬೆಳ್ಳಿ, ರಜ್ಜುವಿನಲ್ಲಿ ಸರ್ಪ, ಇವು ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರಮ ಅಂದರೆ ಅಂತಃಕರಣ ವೃತ್ತಿ ರೂಪ ಪ್ರಮ ನಿಯಮದಿಂದ ಆಗುತ್ತದೆ. ಇದೊಂದು ನಿಯಮ ನಿಮ್ಮದು, ನಿಮ್ಮ ನಿಯಮ ಇದು, ಹೌದಿಲ್ಲ. ಯಾಕಾಭಿ ಇದ್ರದ್ದಾದರೂ ಕೂಡ ಯಾಕೆ ಅಭಿ ಯಾ ನಿಯಮತೆ ಈ ನಿಯಮದು ಯಾಕಾಭಿ ಜೈಸ आवृत प्रकाश रूप कारण में सामान्य ज्ञान का व्यभिचार कथन संभवे. ಹೇಳಿದಿರಲ್ಲ, ಹಂಗೆ ಇದ್ರದ್ದಾದರೂ ಕೂಡ ಮತ್ತೆ ನಿಮ್ಗೆ ಅಂದವೆ ಯಾನ್ ಹೇಳೋಣ ಇನ್ನೊಮ್ಮ. ಅದರ ಪ್ರಾತಿಭಾಷಿಕ ಅಧ್ಯಯನದಲ್ಲಿ ಪೂರ್ವ ಏನು ಹೇಳಿರೋದು ಇದಮ್ಮ ಇಂದ್ರಿಯಜನ್ಯ ಪ್ರಮಾದ ಅಂತಃಕರಣ ವೃತ್ತಿನೇ ನಿಯಮದಿಂದ ಇರುತ್ತದೆ ಅಂತ, ಅದ್ರದ್ದು ಕೂಡ ಈ ರೀತಿ ಈ ಬಿ ಏನು ಮಾಡ್ತೀವಿ, ಈ ಬಿ ಈ ಬಿ ಏನು ಮಾಡ್ತಂದ್ರೆ, ಯಾವ ರೀತಿ ನೀವು ಮೊದಲೇ ನಾನು ನಿಮ್ಮ ಮ್ಯಾಲೆ ಶಂಕ ಮಾಡಿದಾಗ ಘಟಾದಿಗಳ ಅಧ್ಯಾಸ ಆಗದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನದ ವ್ಯಭಿಚಾರ ಆಯಿತು, ಸಂಭವಿಸಲಿಲ್ಲ. ಮತ್ತು ಅವರು ವ್ಯಭಿಚಾರ ಕಥನ ಸಂಭವೇ. ಅದರ ಸಲುವಾಗಿ ನಾವು ಯಾತೆ ಆದ್ದರಿಂದ ತಳಗೆ ಎಕ್ದಮ್ ಲೈನ್ ಮೇಲೆ ಹಿಂದಿನ ಪೇಜ್ ಮೇಲೆ ಅನಾವೃತ್ತ ಆವೃತ್ತ ಪ್ರಕಾಶ ಸಾಧಾರಣ ಪ್ರಕಾಶ ಕಾರಣಮಾನಿ ಒಪ್ಪಿದೆವು ಅಂತ ಹೇಳಿದ್ರೆ. ಅಂದರೆ ಪ್ರಾತಿಭಾಷಿಕ ಇಲ್ಲಿ ಪರ್ಯಂತ ಏನು ಹೇಳಿದ್ರು ಅವರು ಕಿ ಘಟಾದಿಗಳ ಅಧ್ಯಾಸದಲ್ಲಿ ಅಂತೂ ನಮ್ಮಲ್ಲಿ ಸಂಭವಿಸುವುದೇ ಇಲ್ಲ. ಅದು ವ್ಯಾವಹಾರಿಕ ಬ್ರಹ್ಮ ಅಧಿಷ್ಠಾನ ಅದು ಅಧ್ಯಾಸ ಘಟಾದಿಗಳ ಅಧ್ಯಾಸ ಆಗು ಇದೇನು ಘಟ ಅಧ್ಯಾಸ ಆಗ್ಯದ. ಈ ಘಟ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಅಧಿಷ್ಠಾನದ ಸಾಮಾನ್ಯ ಇದ್ಮಾಕಾರ ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. ಅದು ಒಪ್ಪಿಗೆ ನಮ್ಗೆ ಮಾನ್ಯ है. परंतु सर्पादिक रस्तादिक अध्यासते पूर्व ಇದ್ಮಾಕಾರ ಸಾಮಾನ್ಯ ಜ್ಞಾನ ಹೋವೆ ಈ ನಿಯಮತೆ ಹೋವೆ. ಇದು ನಿಮ್ಮ ನಿಯಮ. ಈ ಮ್ಯಾಲ ಹೇಳಿದರು ಈ ನಿಯಮ, ಈ ನಿಯಮದಾದರೂ ಕೂಡ ಹೆಂಗೆ ಆ ಮ್ಯಾಲ ಸಾಧಾರಣ ಪ್ರಕಾರ ಆವೃತ್ತದ ಘಟಾದಿಗ ಅಧ್ಯಾಸಗಳಲ್ಲಿ ನಿಯಮ ಭಂಗ ಆಯ್ತಿಲ್ಲ. ಆ ನಿಯಮ ನಿಮ್ದು ಹೋಯ್ತೇನಿಲ್ಲ, ಅಲ್ಲಿ ಕಡಿಮೆ ಬಿತ್ತಿಲ್ಲ ನಿಮ್ಮ ನಿಯಮ. ಹಂಗೆ ಈ ನಿಯಮದಾದರೂ ಕೂಡ ಮತ್ತೆ ನಿಮ್ದು ಕಡಿಮೆ ಬೀಳ್ತದ. ಹೇಳ್ತೀನಿ ನಿಮಗೆ ಈ ನಿಯಮ, ಇದೊಂದು ನಿಮ್ಮ ನಿಯಮ ಹಾಕಿರಿ ನೋಡಿ. ಪ್ರಾತಿಭಾಷಿಕ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಅಂತಃಕರಣ ರೂಪಮ ವೃತ್ತಿ ನಿಯಮದಿಂದ ಆಗುತ್ತದೆ. ಈ ನಿಯಮದೂ ಕೂಡ ತಿಥಿಗೆ ಬತ್ತಂದ್ರೆ ಅಂದರೆ ನಿಮ್ಗೆ ಈಗ ಹೇಳ್ತಾನವ ಈ ನಿಯಮದಾದರೂ ಕೂಡ ಶಂಕಕ್ಕೆ ಪೀತತಾ ಅಧ್ಯಾಸ ಮೇ ಕೂಪ ಜಲಕ್ಕೆ ನೀಲತಾ ಅಧ್ಯಾಸ ಮೇ ವ್ಯಭಿಚಾರ ಹೈ. ವ್ಯಭಿಚಾರ ಅಂದರೆ ಕಡಿಮೆ ಬೀಳುತ್ತದೆ ಅಥವಾ ಅವ್ಯಕ್ತಿ ದೋಷ ಬರುತ್ತದೆ. ಏನು ಶಂಕದಲ್ಲಿ ಪೀತ ಅಧ್ಯಾಸ ಜರ್ ಕದಾಚಿತ್ ಕೇವಲ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಸಾಮಾನ್ಯ ಜ್ಞಾನದ ಅಪೇಕ್ಷೆ ಐತಿ ಹಿಂಗೆ ಲಕ್ಷಣ ಮಾಡಿದರೆ ಈ ಲಕ್ಷಣದಲ್ಲಿನೂ ಕೂಡ ಅವ್ಯಾಪ್ತಿ ದೋಷ ಬರುತ್ತದೆ. ಈ ಲಕ್ಷಣದಲ್ಲಿನೂ ಕೂಡ ಅವ್ಯಾಪ್ತಿ ದೋಷ ಬರುತ್ತದೆ. ಅಂದರೆ ಶಂಕದಲ್ಲಿ ಪೀತತಾ ಅಧ್ಯಾಸ ಇದು ಪ್ರಾತಿಭಾಷಿಕನೇ ಐತಿ. ಶಂಕದಲ್ಲಿ ಪೀತಾಧ್ಯಾಸ, ಶಂಕದಲ್ಲಿ ಶಂಕ ಅಂದ್ರೆ ಗೊತ್ತಾಗ್ತಿಲ್ಲ ಮರದ್ರ ಜಗ್ಗಿ ಓದ್ತಾರಲ್ಲ ಓದ್ತಾನ ಮನೋಜ ಶಂಕ
ಬಿಳುಪು ಇರ್ತದಲ್ಲ ಏಕ್ದಮ್. ಹೌದು. ಆ ಶಂಖದಲ್ಲಿ ಪೀತ ಅಧ್ಯಾಸ ಪಿವಳ, ಹೌದಾ? ಶಂಖದಲ್ಲಿ ಪಿವಳ. ಪೀತ ಅಧ್ಯಾಸ, ಕೂಪ ಜಲ ಮೇ ನೀಲತಾ ಅಧ್ಯಾಸ. ಈಗ ನೀರ ಎಂದು ನಿಳ ಇರುವುದೇ ಇಲ್ಲ, ಹೌದು. ಪರಂತು ಆ ಮಾಡಿನಿಂದ ಆ ಆಕಾಶದೊಳಗೆ ಪ್ರತಿಬಿಂಬ ಬೀಳೋದ್ರಿಂದ ಒಳಗೆ ನಿಳ್ಸೋರು ಕಾಣಿಸ್ತದೆ. ನೀರು ಕಂಡ ಮಾಡುದು ನೀಳ ಬಾಯಾಗ ನೀರು ಕಂಡ. ನೀಳ ಕಾಣಿಸ್ತಾವಿಲ್ಲ, ನೀಳ ಅವೇನು ನೀರ ಸ್ವಚ್ಛ ಸ್ವಚ್ಛ ಶುಭ್ರೆ, ಶುಭ್ರದ ಪರಂತು ನೀಲತಾ ಅಧ್ಯಾಸ ಆಗೈತಿ. ಹಾಗೆ. ಹೌದಿಲ್ಲ? ಶಂಖದಲ್ಲಿ ಪೀತತಾ ಅಧ್ಯಾಸ ಆಗೈತಿ. ಹೌದಿಲ್ಲ? ಪರಂತು ಇವು ಎರಡು ಅಧ್ಯಾಸ ಪ್ರಾತಿಭಾಷಿಕಿದ್ದಾವ. ನಿಯಮೇನು? ಪ್ರಾತಿಭಾಸಿಕ ಅಧ್ಯಾಸದಲ್ಲಿ ನಿಯಮದಿಂದ ಅಂತಃಕರಣ ಯಜಮಾಕಾರ ವೃತ್ತಿ ಪರಮಾವಶ್ಯ ಆಗುತ್ತದೆ, ಇದು ನಿಯಮ. ಬರೀ ಶಂಖದಲ್ಲಿ ಪೀತ ಅಧ್ಯಾಸ, ಕೂಪಜಲ ಅಂದರೆ ಬಾವಿಯಲ್ಲಿ ಇರುವ ನೀರಿನಲ್ಲಿ ನೀರು, ಇವೆರಡು ಪ್ರಾತಿಭಾಷಿಕ ಅಧ್ಯಾಸ ಇದ್ದಾವ್ರಿ. ಹೌದು. ಅವ ಹೇಳಕತ್ತಾನ ಅವರಿಗೆ. ಈ ನಿಮ್ಮ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಅಂತಃಕರಣ ವೃತ್ತಿ ರೂಪ ಯಜಮಾಕಾರ ಸಾಮಾನ್ಯ ಜ್ಞಾನ ಕಾರಣ ಈ ನಿಯಮ ಎಲ್ಲಿ ಭಂಗ ಆಗ್ತದೆ ಮತ್ತು ಅದನ್ನು ತೋರಿಸ್ತಾ ಅಲ್ಲೆಲ್ಲ ಒಂದು ಭಂಗ ಆಯಿತು. ಈಗ ಇದನ್ನು ನಿಮ್ಮ ನಿಯಮ ಭಂಗ ಆಗ್ತದೆ ಅಂದ್ರೆ ಶಂಖದಲ್ಲಿ ಯಾವಾಗ ಪೀತ ಅಧ್ಯಾಸ ಆಗುತ್ತೆ, ಶಂಖ ಬಿಳಿ ಅದಿಲ್ಲ, ಅದರಲ್ಲಿ ಪೀತ ಅಧ್ಯಾಸ ಆಗೈತಿ. ಬಾವಿ ನೀರಿನ ಒಳಗೆ ನೀಲತಾ ಅಧ್ಯಾಸ ಆಗೈತಿ, ಬಾವಿ ನೀರಿನಾಗ ನೀಲತಾ ಅಧ್ಯಾಸ. ಇವು ಎರಡೂ ಅಧ್ಯಾಸಗಳು ಪ್ರಾತಿಭಾಷಿಕ ಇದ್ದಾವ. ಶಂಖ ಮೇ ಪೀತತಾ का कूप जल के नीलता का ವ್ಯಭಿಚಾರ ಹೈ. ನೀಲತಾ ಅಧ್ಯಾಸ ಮೇ ವ್ಯಭಿಚಾರ ಹೈ ಕಾಯತೆ. ಯಾಕಂದರೆ ಪ್ರಾತಿಭಾಷಿಕ ಎದಕತ್ತಾರೆ? ಪ್ರಾತಿಭಾಸಿಕ ಜಾಗ ಬ್ರಹ್ಮಜ್ಞಾನ ವಿಜ್ಞಾನಿ ಹಾಂ, ಅದಕ್ಕೆ ಹೇಳ್ತಾರೆ ನಾವು ಬ್ರಹ್ಮಜ್ಞಾನ ವಿನ ಜಾಕ ಬಾಧ ಹೋವೆ. ಬ್ರಹ್ಮಜ್ಞಾನ ವಿನ, ಬ್ರಹ್ಮಜ್ಞಾನ ಆಗಲಾರ್ದೇನೆ ಯಾವುದರದು ಬಾಧ ಆಗುತ್ತದೆ. ಅದಕ್ಕನ್ರಿ ಪ್ರಾತಿಭಾಷಿಕ. ಪ್ರತೀತಿ ಮಾತ್ರಕ್ಕೂ ಪ್ರಾತಿಭಾಷಿಕ. ಈಗ ನಮ್ಗೆ ರಾತ್ರಿ ಕನಸು ಬಿತ್ತು, ರಾತ್ರಿ ಕನಸು ಬಿದ್ದದ, ಮುಂಜಾನೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗೋಣಕ್ಕ ಕನಸ ಅಂತ ತಿಳಿದ, ಅದು ಬ್ರಹ್ಮಜ್ಞಾನ ಬೇಕೇನು? ಅದಿಷ್ಟು ನನ್ನ ಬ್ರಹ್ಮಜ್ಞಾನ ಆಗೈತೆ ನಿಮ್ಗೆ, ಮತ್ತು ಅದು ಹಾಗೆ ಆಗಿ ಉಳಿಬೇಕು. ಹೋಗೋದಿಲ್ಲ. ಎಚ್ಚರಿಕೆ ವಿರೋಧಿ ಜ್ಞಾನದಿಂದನೂ ಅಧ್ಯಾಸ ನಿವೃತ್ತಿ. ಅಧಿಷ್ಠಾನ ಜ್ಞಾನ ಆಗಿದ್ರೂ ಅಧ್ಯಾಸ ನಿವೃತ್ತಿ. ಅಂದಮೇಲೆ ಇವೆರಡು ಪ್ರಾತಿಭಾಷಿ ಬ್ರಹ್ಮಜ್ಞಾನ. ಅವ ಹ್ಯಾಂಗೆ ತರ್ಲಿಕತ್ತಾನ ಅವರಿಗೆ ಸಿದ್ಧಾಂತಿಗಳಿಗೆ ನಿಯಮ, ನಿಮ್ಮ ನಿಯಮ ಭಂಗ ಹೆಂಗೆ ತೋರಿಸ್ತಾ ನೋಡ್ರಿ. ಅಂದರೆ ಇವೆರಡು ಪ್ರಾತಿಭಾಷಿಕ ಅಧ್ಯಾಸದಲ್ಲೇ ನಿಮ್ಮ ನಿಯಮ ಇಲ್ಲಿ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ. ಮತ್ತು ಇವು ಎರಡು ಅಧ್ಯಾಸಗಳು ಪ್ರಾತಿಭಾಷಿಕ ಇದ್ದಾವೆ. ಪ್ರಾತಿಭಾಷಿಕ ಎದಕ್ಕಾಗ್ತಾರ ಅಂದ್ರೆ ನಿಮ್ಮ ನಿಯಮ ಹೇಳ್ತಾರೆ, ಬ್ರಹ್ಮಜ್ಞಾನ ಆಗಲಾರ್ದೇನೆ ಯಾವುದರದು ಬಾಧ ಆಗುತ್ತದೆ, ಅದಕ್ಕೆ ನಾವು ಪ್ರಾತಿಭಾಷಿಕ ಅಂತೇವು. ಹೌದಿಲ್ಲ? ಈಗ ಅವ ಏನಂತ ಶಂಖ ಬಿಳುಪೈತಿ, ಶಂಖ ಇದು ಬಿಳುಪೈತಿ, ನೀರ ಸ್ವಚ್ಛ ಐತಿ. ಹೌದಿಲ್ಲ? ಅಂದಮೇಲೆ ಆ ಅಧಿಷ್ಠಾನ ಜ್ಞಾನ ಆಗೋದ್ರ ತಾವಳ್ತು ಅದು ಹೋಯ್ತೇನಿಲ್ಲ, ಇದು ಪ್ರೀತಿ ಇಲ್ಲ, ನೀಳ ಇಲ್ಲ, ಆಯ್ತೇನಿಲ್ಲ. ಮತ್ತು ಇದಕ್ಕೆ ಯಾಕೆ ನಿಮ್ದು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಂತ ಕೇಳ್ಕೊತಾನೆ. ಮತ್ತೆ ನಂದೀಗ ಈಗ ಮುಂದೆ ಹೇಳ್ತಾನೆ, शंख में पीतता का कूप जल में नीलता का बाद भी ब्रह्मज्ञान से प्रथम ही ಬ್ರಹ್ಮಜ್ಞಾನ ಆಗಿದೆ. ಬ್ರಹ್ಮಜ್ಞಾನ ಆಗೋಕ್ಕಿಂತ ಮೊದಲೇ ಶಂಖ ಶ್ವೇತತಾ ಜ್ಞಾನ. ಶಂಖ ಅಂದರೆ ಶಂಖ ಬಿಳುಪೈತಿ, ಶಂಖ ಏನೈತಿ ಬಿಳುಪೈತಿ. ಜಲ ಶ್ವೇತತಾ ಜ್ಞಾನ, ನೀರ ಬಿಳುಪೈತಿ ಸ್ವಚ್ಛ ಐತಿ. ಹೋವೇ ಬ್ರಹ್ಮಜ್ಞಾನ ಆಗೋಕ್ಕಿಂತ ಮೊದಲೇ ಶಂಖ ಬಿಳಿದೈತಿ, ನೀರ ಸ್ವಚ್ಛ ಬಿಳಿವೈತಿ ಅಂತ ಹಿಂಗೆ ಜ್ಞಾನ ಆಗೈತಿ ಇಲ್ಲ. ಯಾತೆ ಯೇ ಬಿ ಪ್ರಾತಿಭಾಷಿಕ ಅಧ್ಯಾಸ ಹೇ. ಇವೆರಡು ಬ್ರಹ್ಮಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಬಾಧ ಅದು ಇಲ್ಲ, ಅದಕ್ಕೆ ಇದಕ್ಕೆ ಪ್ರಾತಿಭಾಷಿಕ ಅನ್ಬೇಕು ಅಂತ ಹೇಳತ್ತೆ ನಾವು ಇಲ್ಲಿ ತಿಳಿದಿಲ್ಗ. हाँ, या स्थान में धर्मी ज्ञानवादी की ये प्रक्रिया है. धर्मी ಜ್ಞಾನವಾದಿಗಳದು ಪ್ರಕ್ರಿಯೆ. ನಿಮ್ಮ ನಿಯಮ ಮ್ಯಾಲೆ ಹೇಳೋದು ನಿಯಮ. ಮತ್ತು ನಿಮ್ಮ ಪ್ರಕ್ರಿಯೆ ಏನದ? ಪ್ರಾತಿಭಾಷಿಕ ಅಧ್ಯಾಸ ಮೇ ಅನಾವೃತ್ತ ಪ್ರಕಾಶಕ್ಕೂ ಕಾರಣತಾಕೆ ನಿಯಮತೆ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ
ಅನಾವೃತ್ತ ಪ್ರಕಾಶಕ್ಕೂ ಕಾರಣತಾಕೆ ನಿಯಮತೆ. ಅಂದರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಅಧಿಷ್ಠಾನದ ಸಾಮಾನ್ಯ ಜ್ಞಾನವೇ ಅಂದರೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಕಾರಣತ ಈ ನಿಯಮ ನಿಮ್ಮ ನಿಯಮ ಬರ್ತೇನೆ ತಿಳಿತ ನಿಮ್ಗೆ ಹಾಂ ತಿಳ್ಕತ್ತದಿಲ್ಲ ನಿಮ್ಮ ನಿಯಮದಿದು ನಿಮ್ಮ ಪ್ರಕ್ರಿಯೆ ಹಿಂಗದ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಅನಾವೃತ್ತ ಪ್ರಕಾಶಕ್ಕೂ ಕಾರಣತಾಕೆ ನಿಮ್ಮದು ನಿಮ್ಮ ನಿಯಮದ ಅಂದ್ರೆ ಪ್ರಾತಿಭಾಷಿಕ ಹಗ್ಗದಲ್ಲಿ ಹಾವಿನ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಆ ಹಗ್ಗದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆದರೇ ಅಧ್ಯಾಸ ಅಂದರೆ ಇದೇ ಅಧಿಷ್ಠಾನದ ಇದ್ಮಾಕಾರ ವೃತ್ತಿರೂಪ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ. ಇದು ನಿಮ್ಮ ನಿಯಮ ಹೌದಲ್ಲ. ಈ ನಿಯಮದಿಂದ शंक और जल से नेत्र के संयोगते इदमाकार अंतःकरण की वृत्ति से अभिव्यक्त शंक अवचिन्न चेतन में अभिव्यक्त ಕೊಟ್ಟರು ಅವರು ಅಭಿವ್ಯಕ್ತ ಇಲ್ಲೇನು ಬರ್ಕೊಂಡ್ರು ನಡೀತಾ ಬರಲಿಲ್ಲ ಅಂತ ಅಭಿವ್ಯಕ್ತ ಜಲಾವಚಿನ್ನ ಚೇತನ ಮೇ ಬರ್ಕೊತೀರೇನು अभिव्यक्त शंक अवचिन्न चेतन में जलावचन चेतन में पीत और नील ಮುಂದೆ ಪೀತ ಮುಂದೆ ಏನದು ಪೀತ ರೂಪಕ ಅದಲ್ಲ ಒಂದೇ ಕೊಟ್ಟರವರು ಸಣ್ಣ ಅಕ್ಷರದಲ್ಲಿ ಅವರ ನೀಲ ರೂಪಕ ಪೀತ ರೂಪಕ ಪೀತ ಅವರ ನೀಲ ರೂಪಕ ಎರಡು ಪೀತ ಒಂದೇ ಕೊಟ್ಟರವರು ಒಂದು ನೀಲ ಒಂದು ಬರೀರಿ ಅಂದ್ರೆ ರೂಪಕ ಐತೆ ಅಲ್ಲಿ ಫಕ್ತ ಪೀತ ಅವ್ರ ನೀಲ ಪೀತ ಅದಲ್ಲ ಅದ್ರ ಮುಂದೆ ಅವ್ರ ನೀಲ ಎರಡು ಸರಿ ಬರ್ತದೆ ಪೀತ ಅವ್ರ ನೀಲ ರೂಪಕ ಅಧ್ಯಾಸ ಓವೇ ಹೈ ಅಂದ್ರೇನು ಅಭಿವ್ಯಕ್ತ ಅಂದ್ರೆ ಈಗ ಅಧಿಷ್ಠಾನ ಜ್ಞಾನ ಆಗೈತಿ ಶಂಕ ಬಿಳಿಪೈತಿ ಅಂದಮೇಲೆ ಅಧಿಷ್ಠಾನ ಜ್ಞಾನ ಆಗೇದೇನಿಲ್ಲ ಅಲ್ಲಿ ಸಾಮಾನ್ಯ ಜ್ಞಾನ ಏನು ಉಪಯೋಗ ಅದು ಶಂಕ ಬಿಳಿಪೈತಿ ಅಂದಮೇಲೆ ಈಗ ಶಂಕ ಬೆಳಪೈತಿ ಮತ್ತು ಇದರ ಪೀತ ಅಧ್ಯಾಸ ಆಗ್ತದೆ ಇದು ಹಗ್ಗ ಇದು ಹಗ್ಗ ಇದು ಶುಕ್ತಿ ಇದು ಕಪ್ಪಿ ಚಿಪ್ಪಿ ಹಿಂಗೆ ಜ್ಞಾನ ಆದ್ಮೇಲೆ ಮತ್ತು ಅದ್ರಾಗ ಬೆಳೆ ಅಧ್ಯಾಸ ಆಗ್ತದೇನು ಹಂಗೆ ಶಂಕ अवचिन्न चेतन जल अवचिन्न चेतन में नील रूप पीत रूप का अध्यास होवे है परंतु अभिव्यक्त शंक अवचिन्न चेतन में अभिव्यक्त जल अवचिन्न चेतन में पीत और नील रूप का अध्यास होवे परंतु उपाध्याय के मत में तो निम मतದಲ್ಲಿ ಹಿಂಗೆ ಆಗುತ್ತದೆ ಹಾಂ परंतु ಈ उपाध्याय ಅಂದರೆ ನನ್ನ मतದಲ್ಲಿ तो शंक से और जल से दोष सहित नेत्र का संयोग हुए पीत रूप का और नील रूप का अध्यास हुए है ಉಪಾಧ್ಯಾಯನ ಮತದಲ್ಲಿ ಆ ಶಂಕದೊಡನೆ ನೀರಿನದೊಡನೆ ದೋಷ ಸಹಿತ ಇಂದ್ರಿಯದ ಸಂಯೋಗ ಆಯಿತು ದೋಷ ಒಪ್ಪಿದ್ರೆ ಅಧ್ಯಾಸ ಆಗ್ತದೆ ಹಾಂ ಬರ್ಕೋರಿ ಅವು ಹೇಳೋಣಲ್ಲ ಮೊದಲೇ ಒಂದು ನಿಯಮ ಅಧಿಷ್ಠಾನದೊಡನೆ ದುಷ್ಟ ಇಂದ್ರಿಯ ಸಂಯೋಗ ಅಧ್ಯಾಸಕ್ಕೆ ಕಾರಣ ಆ ಒಂದು ಇದನ್ನೇ ಅದು ಮೊದಲಿಡುದು परंतु उपाध्याय के मत में तो शंक से और जल से दुष्ट नेत्र का अथवा दोष सहित नेत्र का संयोग हुए पीत रूप का नीर रूप का अध्यास हुए है ಅಲ್ಲಿ ಏನು ಇದ್ಮಾಕಾರ ವೃತ್ತಿ ಅಪೇಕ್ಷೆ ಮಾಡೋ ಜರುತ್ತಿಲ್ಲ ಹಾಂ ದೋಷ ಸಹಿತ ಕಾರಣ ಅಧ್ಯಾಸ ಆಗ್ತದೆ ಮತ್ತು ಅಲ್ಲಿ ಇದ್ಮಾಕಾರ ವೃತ್ತಿ ಅಪೇಕ್ಷೆ ಮಾಡಬೇಕೇನೋ ಏನು ಅಪೇಕ್ಷೆ ಮಾಡೋದಿಲ್ಲ ಯಾತೆ ಧರ್ಮಿ ಜ್ಞಾನವಾದಿಗೂ ಧರ್ಮಿ ಜ್ಞಾನವಾದಿಗಳಿಗೆ ಪ್ರಷ್ಟವ್ಯ ಹೇ ಅಂದ್ರೆ ಧರ್ಮಿ ಜ್ಞಾನವಾದಿಗಳಿಗೆ ಕುರಿತು ಹಿಂಗೆ ಪ್ರಶ್ನೆ ಮಾಡಬೇಕು ಪ್ರಷ್ಟವ್ಯ ವಿಚಾರವೇ प्रष्टव्य संस्कृत शब्द है प्रष्टव्य प्रश्न करावे अथवा पूछना चाहिए
ಪ್ರಷ್ಟವ್ಯ ಕರ್ತವ್ಯ ಅದು. ಕೇಳುವಂಥದ್ದು ಕರ್ತವ್ಯ. ಹಾಂ ಪೂಜ್ನ ಕರ್ತವ್ಯ. ನಿಮ್ಮನ್ನು ಕುರಿತು ಈ ರೀತಿಯಿಂದ यहाँ पूछना कर्तव्य. हाँ पूछना कर्तव्य. धर्मी ज्ञानवादी को ये प्रष्टव्य ಆಯ್ತಾ. ಏನು ಕೇಳ್ತೀಗ ಅವನಿಗೆ ಹೇಳ್ತೀನಿ ಕೇಳ ನಿಮ್ಮನ್ನು ಕುರಿತು ಹಿಂಗೆ ಕೇಳಬೇಕು. ನಮ್ಮ ಮತದಲ್ಲಿ ಆ ಶಂಖ ಮತ್ತು ನೀರಿನೊಡನೆ ಈ ಇಂದ್ರಿಯದು ಸಂಯೋಗ ದೋಷ ಸಹಿತ. ದೋಷ ಇರೋಣದಿಂದ ಪೀತದ ನೀರದ ಅಭ್ಯಾಸ ಆಗ್ತದೆ. ಪಂತು ನಿಮ್ಮ ಮತದಲ್ಲಿ ಪ್ರಾತಿಭಾಷಿಕ ಅಭ್ಯಾಸ ಆಗಿತ್ತ ಶಂಖವಚನ ಚೇತನ ಜಲವಚನ ಚೇತನ ಅಂತ ಅಭಿವ್ಯಕ್ತ ಪ್ರಕಟ ಬೆಳಪಿ ಐತಿ ಅಂದಮೇಲೆ ಮತ್ತೆ ಅದಕ್ಕೆ ಯಾಕೆ ಅಭ್ಯಾಸ ಆಗ್ತದೆ? ನಿಮ್ಮಲ್ಲಿ ಸಾಮಾನ್ಯ ಪ್ರಾತಿಭಾಷಿಕ ಅಭ್ಯಾಸದಲ್ಲಿ ನನ್ನ ಮತದಲ್ಲಿ ಸಂಭವಿಸ್ತೈತಿ. ದೋಷ ಒಪ್ಪಿದಲ್ಲ. ಪ್ರಷ್ಟವ್ಯ ಇದ್ಮಾಕಾರ ವೃತ್ತಿಕಾ ವಿಷಯವಿನ ಇದ್ಮಾಕಾರ ವೃತ್ತಿಕಾ ವಿಷಯ इदमाकार वृत्ति का विषय इदमाकार वृत्ति का विषय रूप विना केवल शंकादिक द्रव्य है अथवा रूप विशिष्ट शंक रूप शंक अथवा रूप विशिष्ट जल इदमाकार वृत्ति का विषय है. ಎರಡು ಪ್ರಶ್ನೆ ನಿನ್ನನ್ನು ಕುರಿತು ಕೇಳಬೇಕು. ಏನು ಕೇಳ್ತಿ? ಇದ್ಮಾಕಾರ ವೃತ್ತಿಗೆ ವಿಷಯ ವಿಷಯ ಇದ್ಮಾಕಾರ ಈಗ ಮೊದಲ ಇದ್ಮಾಕಾರ ಪ್ರಮಾಗ್ಯದಲ್ಲ. ಇದ್ಮಾಕಾರ ವೃತ್ತಿಗೆ ವಿಷಯ ರೂಪ ಇರಲಾರ್ದೆ ಕೇವಲ ದ್ರವ್ಯ ವಿಷಯ ಇರುತ್ತದೆ ಏನು? ಶಂಕಾದಿಕ ದ್ರವ್ಯ है. रूप बिना केवल शंकादिक द्रव्य है. ठीक है. रूप ಏನದ? ರೂಪ ನೀಲ ಶುಭ್ರ ಶುಭ್ರ ಅಲ್ಲ, ರೂಪ ಏನದು? ಅಡ್ರದ ಅದೇ ಗುಣ. ಆ ಶಂಕದಲ್ಲಿ ಬಿಳಿ ಬಿಳಿ ರೂಪ. ಇಲ್ಲಿ ಇಲ್ಲ, ಅದನ್ನು ಬಿಳಿದೆ. ನೀರ ಒಂದು ಪದಾರ್ಥದಲ್ಲಿ ಅವ್ದು ಇದ್ರಾಗ ಒಂದು ಗುಣ ಒಂದು ಇರ್ತೈತೆ ನೋಡ್ರಿ. ಗುಣ ಬಿಳಿದಿದ್ದು ಗುಣ. ಅದು ಘಟದಲ್ಲಿ ನೀಲೋ ಘಟ ಅಂತೇಳಿ ನೀಲ ಬಣ್ಣ ಕೊಡ. ಅದು ಕೊಡ ತಯಾರು ಮಾಡುವಾಗದ ಆಗಿರ್ತದು ಕರ್ರಗ. ಕೆಂಪು ಮಣ್ಣು ಇತ್ತಂದ್ರೆ ಕೆಂಪು ಆತಾವ, ಇಲ್ಲಂದ್ರೆ ಹೆಚ್ಚಾನೆ ಎಲ್ಲ ಕೊಡಗಳು ಕರಿಗೆ ಇರ್ತಾವೆ. ಕರಿಗೆ ಆಗುವಾಗ ಅಂದರೆ ನೀಲೋ ಘಟ ಹೌದೇನಿಲ್ಲ. ಈಗ ಅವ ಏನು ಕೇಳ್ತಾನ? ಇದ್ಮಾಕಾರ ಈಗ ನಿಮ್ಮದು ಇದ್ಮಾಕಾರ ವೃತ್ತಿ ಏನು ಆಗ್ತದಲ್ಲ, ಇದ್ಮಾಕಾರ ವೃತ್ತಿ. ಆ ಇದ್ಮಾಕಾರ ವೃತ್ತಿಗೆ ವಿಷಯ ಇದು. ಇದ್ಮಾಕಾರ ವೃತ್ತಿಗೆ ವಿಷಯ ಈ ನೀಲ ಬಣ್ಣದಲ್ಲಿ ಇದು. ಈ ನೀಲಿ ಬಣ್ಣ ಬಿಟ್ಟು ಕೇವಲ ದ್ರವ್ಯದೇ ವಿಷಯ ಆಗ್ತದೋ? ನೀಲೋ ಘಟ ಅಂದಾಗ ಆ ಘಟದಲ್ಲಿ ನೀಲ ಬಣ್ಣದ ಆ ನೀಲ ಬಣ್ಣ ಬಿಟ್ಟು ಬರೀ ದ್ರವ್ಯ ವಿಷಯ ಆಗ್ತೈತೇನು ಕೇಳ್ತಾನೆ. ನಿಮ್ಮ ಕುರಿತು ಕೇಳ್ತೀನಿ. ಹಾಂ, ಧರ್ಮಿ ಜ್ಞಾನವಾದಿಗಳು ಈ ಇದ್ಮಾಕಾರ ವೃತ್ತಿಗೆ ವಿಷಯ ರೂಪ ಇರಲಾರ್ದೆ ಕೇವಲ ದ್ರವ್ಯದ ವಿಷಯ ಆಗ್ತದೇನೋ ಒಂದು. ಅಥವಾ ರೂಪ ವಿಶಿಷ್ಟ ಅಂದರೆ ರೂಪ ಸಹಿತ ಕೂಡ್ಕೊಂಡು ರೂಪ ವಿಶೇಷಣ ದ್ರವ್ಯ ವಿಶೇಷ ರೂಪ ವಿಶಿಷ್ಟ ಹಿಂಗೆ ಆಗ್ತೈತೇನೋ ತಿಳಿಸ್ತದೆ. ಎರಡು ಪ್ರಶ್ನೆ. ಹಾಂ, ಅಥವಾ ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಜಲ. ಹಾಂ, ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಜಲ. ವಿಶಿಷ್ಟ ಅಂದ್ರೆ ಗೊತ್ತ? ನೀಲೋ ಘಟ, ನೀಲ ಬಣ್ಣ ವಿಶೇಷಣ, ಘಟ ವಿಶೇಷ, ಎರಡು ಕೂಡಿ ವಿಶಿಷ್ಟ. ಹಂಗೆ ಇಲ್ಲಾದರೂ ಕೂಡ ನೀವು ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಜಲ ಇದ್ಮಾಕಾರ ವೃತ್ತಿ ಕಾ ವಿಷಯ ಹೈ. ಹಿಂಗೆ ಎರಡು ಪ್ರಶ್ನೆ ನಿಮಗೆ ಕೇಳಬೇಕು ಅಂತಾನೆ ಒಂದು. ಯಾರು? ಧರ್ಮಿ ಜ್ಞಾನವಾದಿಗಳು. ಜೋ ರೂಪ ಕೋ त्याग के द्रव्य को वृत्ति विषय करे ये कहे तो संभवे नहीं. ರೂಪವನ್ನು ತ್ಯಾಗ ಮಾಡಿ ಕೇವಲ ವೃತ್ತಿ ಆ ದ್ರವ್ಯಕ್ಕೆ ವಿಷಯ ಮಾಡುವುದೇ ಇಲ್ಲ. ರೂಪ ಬಿಟ್ಟು ದ್ರವ್ಯಕ್ಕೆ ಹೆಂಗೆ ವಿಷಯ ಮಾಡ್ತೈತಿ?
ರೂಪಕ್ಕೆ ಬಿಟ್ಟು ದ್ರವ್ಯ ಎಂದರೆ ವಿಷಯ ಮಾಡ್ತೈತೇನು? ರೂಪಕ್ಕೆ ಬಿಟ್ಟು ರೂಪ ಸಹಿತವಾಗಿಯೇ ದ್ರವ್ಯದ ಜ್ಞಾನ ಆಗ್ತದೆ. ರೂಪ ಬಿಟ್ಟು ದ್ರವ್ಯದ ಜ್ಞಾನ ಆಗ್ತದೇನು? ಬರೀ ಘಟ ಅಂದ್ಕೊಳ್ಳೆ ಅದರ ರೂಪೊಂದು ಐತಲ್ಲ, ರೂಪ ಬಿಟ್ಟು ಆಗ್ತದೇನು? ಅದರ ರೂಪವನ್ನು ತ್ಯಾಗ ಮಾಡಿ ಕೇವಲ ದ್ರವ್ಯದ ವಿಷಯ ನಿಮ್ಮ ಇದು ಮಾತಾಡೋಕ್ಕಾಗುವುದಿಲ್ಲ. ಸಂಭವನೆ ಕಾಯತೆ ನೇತ್ರಜನ್ಯ ವೃತ್ತಿಕಾಯ ಸ್ವಭಾವ ಸ್ವಭಾವ ಹಿಂದೆ ನೇತ್ರ ಸಾಗರದಾಗ ಅದು ಹೋಗ್ಯದ ನೋಡಿ. वाक्य का ये स्वभाव है, शब्द का ये स्वभाव है. शब्द जैसा रीति बोधन करे तैसा ही वो भी. ಶಬ್ದ ಹ್ಯಾಂಗೆ ಹೇಳ್ತದ ಹಂಗೆ ಶಬ್ದ ಏನು ಹೇಳ್ಕತ್ತದ? ಈಗ ಏನು ಹೇಳ್ತದ? ದಶಮೌಸ್ತಿ ಅಲ್ಲಕತ್ತದ. ದಶಮೌಸ್ತಿ ಅಲ್ಲಕತ್ತದ ಅಂದ್ರೆ ಹತ್ತಿನ ಇದ್ದಾನ. ಶಬ್ದ ಹ್ಯಾಂಗೆ ಹೇಳ್ದ? ಇದ್ದಾನ ಅಂತ ಹೇಳ್ಕತ್ತದ. ಮತ್ತು ಒಂದು ಪರೋಕ್ಷ ಜ್ಞಾನ ಆಗ್ತದೆ ಅಷ್ಟೇ. ಶಬ್ದಕಾಯ ಸ್ವಭಾವ, ಶಬ್ದ ಯಾವ ರೀತಿ ಬೋಧನೆ ಮಾಡ್ತದ ಅದೇ ರೀತಿ ಅವನಿಗೆ ಜ್ಞಾನ ಅದ. ಇದ್ದಾನ ಅಲ್ಗತ್ತೇನೆ ಅಂದಮೇಲೆ ಆ 15 ಪರೋಕ್ಷ ಆಗ್ತದೆ. ದಶಮೌಸ್ತಿ ಮತ್ತು ಹತ್ತು ಶಬ್ದ ಅಂದ್ರೆ ಒಂದು 15 ಅಪರೋಕ್ಷ ಆಗ್ತದೆ. ಶಬ್ದಕಾಯ ಸ್ವಭಾವ ಹಾಂ ತಿಳಿತೀರ. ವಾಕ್ಯ ಕಾವ್ಯ ಸ್ವಭಾವ ಅದರಂತೆ ನೇತ್ರಜನ್ಯ ವೃತ್ತಿಕಾಯ ಸ್ವಭಾವ. ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ವೃತ್ತಿಯನ್ನು ಹೊರ ಬಂದಲ್ಲ, ವೃತ್ತಿ ಅಂತಕ್ಕನ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗೈತಿ. ಹೊರಗೆ ಹೋದ್ಮೇಲೆ ಆ ವೃತ್ತಿಯ ಸ್ವಭಾವ ಏನು? ರೂಪಕ್ಕೂ ವಿಷಯಕರೇ. ಮೊದಲು ಏನು ಮಾಡ್ತದಂದ್ರೆ ರೂಪಕ್ಕೂ ವಿಷಯಕರೇ, ರೂಪಕ್ಕೂ ವಿಷಯಕರೇ. और रूप विशिष्ट द्रव्यंकु विषय करे. रूप विशिष्ट ಅಂದರೆ ನೀಲೋ ಘಟಃ, ನೀಲಬಣ್ಣ ಉಳ್ಳ ಪೇನ ನೀಲೋ ಘಟಃ. ರೂಪಕ್ಕೂ और रूप के रूप विशिष्ट द्रव्यों को भी विषय करे है. केवल द्रव्यों को नेत्रजन्य वृत्ति विषय करे नहीं. नेत्रजन्य केवल द्रव्य बड़े घटक ಈಗ ನೋಡ್ಲಿಕತ್ತಾನ ಬರೀ ಘಟ ಅಂತ. ಘಟ ರೂಪ ಬಿಟ್ಟು ಘಟ ಜ್ಞಾನ ಆಗಲ್ಲ ಅಂತ ಹೇಳ್ಕತ್ತಾನ. ಸರಳ ತಿಳಿದರೆ ನೇತ್ರಜನ್ಯ ವೃತ್ತಿ ವಿಷಯ ಕರೇ ನಹಿ ಅಂದ್ರೆ ಈಗ जो रूप को त्याग के केवल द्रव्यों को विषय करे तो घट के चाक्षुष ज्ञान वाले को घट के नीलताधिकन में संदेह हुआ चाहिए. ಒಂದು ವೇಳೆ ರೂಪವನ್ನು ಬಿಟ್ಟು ತ್ಯಾಗ ಮಾಡಿ ದ್ರವ್ಯಂಕು ವಿಷಯ ಕರೆಯಿತು, ದ್ರವ್ಯವನ್ನು ವಿಷಯ ಮಾಡಿದ್ದಾದರೆ ಘಟಕ್ಕೆ ಚಾಕ್ಷುಷ ಜ್ಞಾನ ವಾಲೆಕು ಘಟಕ್ಕೆ ನೀಲತಾಧಿಕನ ಮೇ ಸಂದೇಹ ಹುವಾ ಚಾಹಿಯೆ ನೈ. ಅದಲ್ಲ ಆಗಬೇಕಾಗಿತ್ತು. ಈಗ ನೀಲೋ ಘಟ ಘಟ ನೋಡ್ಲಕತ್ತೇನವ. ಈಗ ನೋಡ್ರಿ ಇದು ನೋಡ್ಲಕತ್ತೇನಿಲ್ಲ, ಇದ್ರಾಗ ಇದು ಏನೋ ನೀಲ ಬಣ್ಣ ಅದಿಲ್ಲ, ಇದು ನೀಲ ಬಣ್ಣ. ನಿಮ್ಗೇನು ಸಂಶಯ ಅದೇನು? ಚಾಕ್ಷುಷ ಜ್ಞಾನ ವಾಲೇಕು ಇದ್ರಾಗ ಈಗ ಇದು ಕೆಂಪದ ಹಸಿರದ ಯಾರು ಹತ್ತಾರೇನು? ಈ ನೀಲ ಬಣ್ಣಿನೊಳಗೆ ನಿಮ್ಗೇನು ಸಂಶಯ ಬಂದದೇನು? ಏನು ಸಂಶಯ ಬಂದದ? ಮತ್ತೆ ಯಾರೇ ಅಂದರು ಸಂಶಯ ಬಂದೈತಿ ನನಗೆ, ಯಾರೇ ಅಂದ್ರೆ ತಿಳ್ಕೊ ನಂಗೆ ಸಂಶಯ ಐತಿ ಅಂದ್ಮೇಲೆ ಅದಕ್ಕೆ ಮತ್ತೊಂದು ಕೊಡ್ತಾರೆ. ಸಂಶಯ ಬಂದದ ಅಂದರೆ ಹಿಂಗೆ ಯಾರಿಗೆ ಬರಲೇ. ಘಟ ಜ್ಞಾನಕ್ಕೆ ನೀರೋ ಘಟ ಅಂದಾಗಲ್ಲ ನೀರು ಬಣ್ಣದ ಕೊಡ. ಹಿಂಗೆ ಶಾಶ್ವತ ಜ್ಞಾನವಾಗಿ ಯಾರಿಗೂ ಸಂದೇಹ ಬಂದೈತೇನು? ಬರುವುದೇ ಇಲ್ಲ. ಪರಂತು ಯಾರ್ಯಾರು ಅಂದರೂ ನನಗೆ ಸಂಶಯ ಬಂದದ ಅಂದರೆ ಮುಂದಿನ ಹೇಳ್ತಾರೆ ರೂಪರಹಿತ ಪೌನಾದಿ ದ್ರವ್ಯಕಾವಿ ಚಾಕ್ಷುಷ ಜ್ಞಾನ ಹುವಾ ಚಾಹಿಯೆ. ಅಂದರೆ ಈ ರೂಪವುಳ್ಳ ಘಟದಲ್ಲಿ ಆ ನೀಲ ಬಣ್ಣದಲ್ಲಿ ಸಂಶಯ ಬಂದರೆ, ಸಂಶಯ ಇದ್ರೆ ರೂಪರಹಿತವಾಗಲ್ಪಟ್ಟಂಥ ಅದು ರೂಪೇ ಇಲ್ಲ. ಎದುರಾಗಿಲ್ಲ ಇಲ್ಲಿ. ಈಗ ಘಟದ ಚಾಕ್ಷುಷ ಜ್ಞಾನ ಉಳ್ಳದು ನೀಲತಾ ಬಣ್ಣದಲ್ಲಿ ಯಾರಿಗಾರು ಸಂಶಯ ಬರ್ತೇನೆ? ಘಟ ಜ್ಞಾನ ಆಗೋ ಇದ್ರಾಗ ನಿಮ್ಗೇನು ಸಂಶಯ ಬರ್ತೇನು? ಇದು ರೂಪ ಸಹಿತದ, ಇದು ರೂಪ ಸಹಿತದ. ಇದರೊಳಗೆ ಯಾರಿಗಾರು ಸಂಶಯ ಬರ್ತದೇನು? ಇದು ನೀಲ ಬಣ್ಣ ಅಲ್ಲ ಅಂತೇಳಿ. ಒಂದು ವೇಳೆ ಬಂದೈತಿ ಅಂದರೆ ಯಾವ ರೀತಿ ರೂಪರಹಿತ, ಆಕಾಶ ರೂಪರಹಿತ, ವಾಯು ರೂಪರಹಿತ,
ರೂಪರಹಿತದಲ್ಲಿ. ಹಾಂ, ರೂಪರಹಿತದಲ್ಲಿನೂ ಕೂಡ ಸಂದೇಹ ಬರಬೇಕು ನಿಮಗೆ. ಹೌದು. ರೂಪ ಸಹಿತದಲ್ಲಿ ಸಂಶಯ ಬರ್ತಾ ಐತೆ ಅಂದಮೇಲೆ ರೂಪರಹಿತದಲ್ಲಿ ವಾಯು ಹಾ, ಅಲ್ಲಿ ಬರ್ಬೇಕು. ನಿನ್ಗೆ ಬರಬೇಕು. ಬರ್ತದೆ ನಿಂಗೆ ಬರೋದಿಲ್ಲ. ನಿಮ್ಗೆ ಅದು ರೂಪೇ ಇಲ್ಲ, ಮತ್ತೆ ಸಂಶಯ ಬರ್ತದೆ ನಿಮ್ಗೆ. ನಿಮ್ಮ ತಿಳಿತಿಲ್ಲ. ರೂಪರಹಿತ ಪವನಾದಿ. ಪವನ ಅಂದ್ರೆ ವಾಯು, ವಾಯು ಪವನ. ಆದಿ ಅಂದ್ರೆ ಆಕಾಶ ತಗೋರಿ, ಆಕಾಶ. ಒಂದ್ ವೇಳೆ ನೀವು ರೂಪರಹಿತ ಅಂತ ಅಂದಿ ಅಂತಂದ್ರ ಪವನಾದಿಗಳು ಮತ್ತು ಆಕಾಶಾದಿಗಳು ಅವು ರೂಪೇ ಇಲ್ಲ, ಮತ್ತು ಅದ್ರಲ್ಲಿ ನಿಮ್ಗೆ ಸಂಶಯ ಬರಬೇಕು. ಅದ್ರಾಗ ಸಂಶಯ ಬರಬೇಕು, ಬರಬೇಕು. ತಿಳಿತಿಲ್ಲ. ಪವನಾದಿ. ಆದಿ ಅಂದ್ರೆ ಆಕಾಶ ಒಂದು. ಆಕಾಶ, ಆಕಾಶ ಮತ್ತು ಮುಂದೆ ಹೋದ್ರಲ್ಲಿನೂ ಬರ್ತದೆ. ಅವಿದ್ಯಾ, ಅಜ್ಞಾನ ಕೇಳಿ ಅದು ರೂಪ. ಅಜ್ಞಾನ ಕಾದೇನು ರೂಪ. ಅಜ್ಞಾನ ಅಧಿಷ್ಠಾನ ಬ್ರಹ್ಮಕ್ಕೂ ಇಲ್ಲ, ಬ್ರಹ್ಮಕ್ಕೂ ಇಲ್ಲ. ಆಕಾಶಕ್ಕೆ ರೂಪ ಯಾಕಿಲ್ಲ ಪ್ರಭು? ಆಕಾಶವು ರೂಪಂ ನಾಸ್ತಿ. ವಾಯು ರೂಪಂ ನಾಸ್ತಿ. ವಾಯು ರೂಪಂ ನಾಸ್ತಿ. ವಾಯು ರೂಪಂ ನಾಸ್ತಿ. ವಾಯು ರೂಪಂ ನಾಸ್ತಿ. ಆಕಾಶಕ್ಕೆ ಯಾಕೆ ರೂಪ ಇಲ್ಲ? ನೀವು ಮಹಾರಾಜರ ಹೋಗ್ಯದ ಚಂದ್ರೋದಯದಾಗದ. ಚಂದ್ರೋದಯ ಹೋಗ್ಯದ ನೋಡ್ರಿ. ಹಿಂಗೆ ನೋಡ್ರಿ, ರೂಪ ಅಗ್ನಿಯಲ್ಲಿ ಐತಿನೇ. ರೂಪ ಏನೈತಲ್ಲ ಅಗ್ನಿಯಲ್ಲಿ ಐತಿನೇ. ಅಗ್ನಿಯಲ್ಲಿ ರೂಪ ಐತಿನೇ, ಹೌದೇನಿಲ್ಲ? ಹಾಂ, ತಿಳಿತಿಲ್ಲ. ಈಗ ಇದರಾಗ ರೂಪ ಐತಿ, ಈ ವಾಯುವಿನಲ್ಲಿ ಇಲ್ಲವೇ ಇಲ್ಲ. ಆಕಾಶದಲ್ಲಿ ಆರೋಪಿತ ರೂಪ, ಆರೋಪಿತ ಆಕಾಶದಲ್ಲಿ. ವಾಯುವಿನಲ್ಲಿ ಇಲ್ಲವೇ ಇಲ್ಲ. ವಾಯುವಿನಲ್ಲಿ ಅಗ್ನಿಯಲ್ಲಿ ರೂಪ ಐತಿನೇ. ಶಬ್ದ ಸ್ಪರ್ಶ ರೂಪ. ಅಗ್ನಿಯಲ್ಲಿ ರೂಪ ಐತಿನೇ, ಅಗ್ನಿಯಲ್ಲಿ ರೂಪ ಐತಿನೇ. ಬಟ್ ಆಕಾಶದಲ್ಲಿ ರೂಪ ಇಲ್ಲ, ಆದ್ರೆ ಆರೋಪಿತ ರೂಪ ಐತಿ. ಆರೋಪಿತ ರೂಪ ಐತಿ. ಹಂಗೆ ಸಿದ್ಧಾಂತ ಏನು ಹೇಳ್ಯಾರ ಅವ್ರು ಹಿಂದೆ ಮೊದಲು ಹೇಳಿನು, ಈ ತೋರುವ ಜಗತ್ತೇನೈತಲ್ಲ ಮಾಯೆಯಲ್ಲಿ ಐತಿನೇ. ಜಗತ್ತು ಮಾಯೆಯಲ್ಲಿ ಐತಿನೇ, ಮಾಯೆಯಲ್ಲಿ ಜಗತ್ತು ಐತಿನೇ. ಆದರೂ ಬ್ರಹ್ಮನಲ್ಲಿ ನಾವು ಆರೋಪಿತ ಹೇಳ್ತೇವೆ, ಆರೋಪ ಮಾಡಿ ಹೇಳ್ತೇವೆ. ಅವನಲ್ಲೂ ಇಲ್ಲ, ನಾವು ಆರೋಪ ಮಾಡಿ ಹೇಳ್ತೇವೆ. ಈ ವಾಯುವಿನಲ್ಲಿ ಹ್ಯಾಂಗೆ ರೂಪ ಇಲ್ಲವೇ ಇಲ್ಲ, ಹಂಗೆ ಶುದ್ಧ ಚೈತನ್ಯದಲ್ಲಿ ಜಗತ್ತು ಇಲ್ಲೇ. ಶುದ್ಧ ಚೈತನ್ಯದಲ್ಲಿ ಒಟ್ಟಿಗಿಲ್ಲ, ಅತ್ಯಂತ ಭಾವ, ಅತ್ಯಂತ ಭಾವ. ಬ್ರಹ್ಮನಲ್ಲಿ ಜಗತ್ತು ಯಾಕೆ ಹೇಳ್ತೀರಿ? ನಾವು ಮಾಯಾ ಉಪಾಧಿ ಮಾಡಿಕೊಂಡು ಇದರಲ್ಲೇ ಜಗತ್ತು ಐತಿನೇ. ಹಾಂ, ಬ್ರಹ್ಮನಲ್ಲಿ ಜಗತ್ತು ಐತಿ ಅಂತ ಅನ್ಲಿಕ್ಕೆ ಹೋಗ್ಬೇಡದು. ಮಾಯೆಲ್ಲರೇ ಐತಿನೇ. ಬ್ರಹ್ಮನಲ್ಲಿ ಆರೋಪಿತ ರೂಪ, ಆರೋಪಿತ ಜಗತ್ತು, ಆರೋಪಿತ ಜಗತ್ತ. ತಿಳಿತಿಲ್ಲ. ಹಂಗೆ ಅಗ್ನಿಯಲ್ಲಿ ರೂಪ ಐತಿನೇ. ರೂಪ ಅಲ್ಲಿ ಅದು ಅಗ್ನಿಯಲ್ಲಿ ಏನೈತಿ? ಶಬ್ದ ಸ್ಪರ್ಶ ರೂಪ, ರಸಗಂಧ ರೂಪ ಮುಖ್ಯ ಗುಣ. ಅದಕ್ಕೆ ಕೇಳಬೇಕು. ಅದಕ್ಕೆ ಹಿಂಗೆ ಇವೆಲ್ಲ ನೆನಪಿಟ್ಕೋಬೇಕು. ಅಗ್ನಿ ರೂಪ ಇಲ್ಲ ಅದು. 5 ಭೂತಗಳಾಗಿ ಹೇಳಿರಲಿಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ. ಅಗ್ನಿಯಲ್ಲಿ ರೂಪ ಐತ್ರಿ ಅಂತ ಹೇಳ್ಬೇಕಿಲ್ಲ ನೀವು. ಹಾಂ ಹಾಂ, ತಿಳಿತಿಲ್ಲ. ಹಾಗೆ ಹಿಂಗೆ ನೆನಪು ಇಟ್ಕೋಬೇಕು ಒಂದೊಂದು. ಪವನಾದಿ ದ್ರವ್ಯಕಾಭಿ ಚಾಕ್ಷುಷ ಜ್ಞಾನ ಹೂವು ಆಚಾಯ್ಯ ಆಗಬೇಕಾಯ್ತು. ರೂಪ ರೈತದಲ್ಲವು ಅದ್ರೊಳಗೆ ಮತ್ತೆ ನಿಮ್ಗೆ ಸಂದೇಹ ಆಗಬೇಕು, ಆಯ್ತೇನಿಲ್ಲೋ? ಅದು ಇಲ್ಲವೇ ಇಲ್ಲ, ಮತ್ತೆ ಹಂಗೆ ಐತೋ ಇಲ್ಲೋ? ಇದರಲ್ಲಿ ಯಾವಾಗ ಸಂಶಯ ಬರ್ತೈತಿ ಅಂದಮೇಲೆ ರೂಪರಹಿತದ ಗಾಳಿಯಲ್ಲಿ ವಾಯುವಿನಲ್ಲಿ ನಿಮ್ಗೆ ಸಂದೇಹ ಬರಬೇಕು, ಬರಬೇಕು. ಈಗ ಇದ್ದದರಲ್ಲಿ ಬರ್ತೈತಿ ಅಂದಮೇಲೆ ಇಲ್ಲದರಲ್ಲಿ ಬರಬೇಕು ನಿಮ್ಗೆ. ನಿಮ್ಗೆ ತಿಳಿಗತ್ತಿಲ್ಲ. ಚಾಕ್ಷುಷ ಧನುವಾಚಾಯೇ ಯಾತೆ ಕೇವಲ ದ್ರವ್ಯಗೋಚರ ನಿರ್ಮಾಕಾರ ಚಾಕ್ಷುಷ ವೃತ್ತಿ. ಕೇವಲ ಕೇವಲ ಏನು ಮಾಡ್ತು? ಯಾನ್ ವ್ಯಾವರ್ತ. ಕೇವಲ ಶಬ್ದ ಏನು ವ್ಯಾವರ್ತ ಮಾಡ್ತು? ಇದ್ಮಾಕಾರ ಚಾಕ್ಷುಷ ವೃತ್ತಿ ಶಂಕಾಧಿಕನಕ ಸಾಮಾನ್ಯ ಜ್ಞಾನ ರೂಪ ಸಂಭವೇ ನೈ. ರೂಪಟ್ಟೇ ವ್ಯವರ್ಥ ಮಾಡ್ತು. ಕೇವಲ ದ್ರವ್ಯವನ್ನು ವಿಷೀಕರಿಸುವಂಥ ಇದ್ಮಾಕಾರ ಚಾಕ್ಷುಷ ವೃತ್ತಿ ಆ ಶಂಕದರೆ ಆಗಲಿ ಜಲದರೆ ಆಗಲಿ ಸಾಮಾನ್ಯ ಜ್ಞಾನ ರೂಪ ಸಂಭವಿಸುವುದನೇ ಇಲ್ಲ. ಚೀತ ಅಲ್ಲಿ ಕೌನ್ಸ್ ಮಾಡ್ರಿ. ಈಗ ಅಲ್ಲ ಹಿಂಗೆ ಕೌನ್ಸ್ ಹಾಂ, ಯಾಕೆ ಕೌನ್ಸ್ ಮಾಡ್ಬೇಕು ಹೇಳ್ಬಿಡ ಹೇಳ್ತೇನೆ ನಿಮ್ಗೆ. ಇಲ್ಲ, ಮೊದಲೇನು ಶಂಕ, ಮೊದಲು प्रष्टव्य. तुम्हाला विचारावे. काय विचारायचं? काय विचारता?
रूपं को त्याग के ಕೇವಲ ದ್ರವ್ಯಕ ಚಾಕ್ಷುಷ್ ಪ್ರತ್ಯಕ್ಷ ಹೋಗ್ಯ ರೂಪವನ್ನು ತ್ಯಾಗ ಮಾಡಿ ಕೇವಲ ದ್ರವ್ಯದೇ ಚಾಕ್ಷುಷ್ ಜ್ಞಾನ ಸಾಮಾನ್ಯ ಮೊದಲಾಗ್ತದೆ ಅಂತ ಒಂದು ಪ್ರಶ್ನೆ ಅದಿಲ್ಲ, ಇದು ಮುಗೀತು. ಇನ್ನು ಮುಂದಿಂದ ಯಾವುದು? ರೂಪ ಬಿಟ್ಟಲ್ರಿ. ಈಗ ಎರಡು ಪ್ರಶ್ನನ್ನು ನಿನ್ನ ಕುರಿತು ಕೇಳ್ತಾವೆ ಧರ್ಮಜ್ಞಾನವಾದಿಗಳಿಗೆ, ನಿಮ್ಮನ್ನು ಕುರಿತು ಪ್ರಶ್ನವೇ ಪ್ರಶ್ನೆ ವಿಚಾರ. ಹಾಂ, ಈಗ ರೂಪ ವಿಶಿಷ್ಟ. ರೂಪ ವಿಶಿಷ್ಟ ಅಂದ್ರೆ ಏನು? ಇದು ಬಿಳಿದು ಶಂಕ, ಬಿಳಿದು ಬಣ್ಣ ವಿಶೇಷಣ, ಶಂಕ ವಿಶೇಷ, ನೀಲ ಬಣ್ಣ ವಿಶೇಷಣ, ಘಟ ವಿಶೇಷ. ನೀಲೋ ಘಟ, ನೀಲೋ ಇದೇನಾಯಿತು? ವಿಶಿಷ್ಟ. ವಿಶಿಷ್ಟ ಅಂದ್ರೇ ವಿಶೇಷಣ ವಿಶೇಷ ಕೂಡೋದಕ್ಕೆ ವಿಶಿಷ್ಟ. ಹಿಂಗಾದಿಲ್ಲ. ಈಗ ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಜಲ, ಹಿಂಗೆ ಆತ ಅಂತಾನೆ. ಎರಡನೇದಲ್ಲ ಅದು ಈಗ ಖಂಡನ ಮಾಡ್ತಾನೆ ಕೊಟ್ಟನೆ. ಅದಕ್ಕೆ ನಿಮ್ಗೆ ಕೇಳಿದ ಶುಕ್ಲ ರೂಪ ವಿಶಿಷ್ಟ ಶಂಕಂಕು ಶುಕ್ಲ ರೂಪ ವಿಶಿಷ್ಟ ಜಲಂಕು ಯವೃತ್ತಿ ವಿಷಯ ಕರೆ. ಒಂದು ಇದ್ರಾಗ ಇನ್ನೊಂದು ಫೋಟೋ ಭಾಗ ಮಾಡ್ಯಾನ. ಒಂದರಲ್ಲಿ ಗೊತ್ತೈತಲ್ಲ, ಆ ಎರಡು ಶಂಕ ಒಳಗೆ, ಎರಡು ಪ್ರಶ್ನೆ ಒಳಗೆ ಒಂದರಲ್ಲಿ ಮುಗೀತು, ಅದರೊಳಗೆ ಇನ್ನೊಂದು ಉಳಿದೋದಕ್ಕೂ ಇದು ಒಂದು. ಹಾಂ, ಅಥವಾ ಅಥವಾ ಅಂದರೆ ಇನ್ನೊಂದು ಹೇಳ್ತೀನಿ, ಇದರೊಳಗೆ ಇನ್ನೊಂದು. ಅಥವಾ ಅಧ್ಯಸ್ಥ ರೂಪ ವಿಶಿಷ್ಟಂಕು ವಿಷಯ ಕರೆ. ಅಧ್ಯಸ್ಥ ಹಾಂ, ಎಲ್ಲಿ ಬಿಟ್ಟ? यहाँ कहे है तो यहाँ प्रश्नवे है शुक्ल रूप विशिष्ट शंकु को और शुक्ल रूप विशिष्ट जल को ಬರ್ರಿ ನೋಡ. ಮೊದಲ ಸಂಭವೇನೆ ಕೌನ್ಸ್ ಮಾಡಿದ್ರಿಲ್ಲ, ಅದಕ್ಕೆ ಎರಡು ಅಕಡೆ ಹಾಕ್ರಿ ಮುಂದಿಂದು. ಪ್ರಥಮದ ಮುಗೀತು, ಈ ಎರಡನೇದು ರೂಪ ವಿಶಿಷ್ಟ ಶಂಕ ಗೋಚರ ತಥಾ ರೂಪ ವಿಶಿಷ್ಟ ಜಲ ಗೋಚರ. ಹೌದಲ್ಲ? ಏನದ ಮುಂದೇನು ಶಬ್ದ? ಜಲಗೋಚರ ವೃತ್ತಿ ಕಹೇತು. ಜಲಗೋಚರ ಸರ್, ಅಲ್ರಿ ಜಲಗೋಚರ. ಹಾಂ, ಗೋಚರ ಜಲಗೋಚರ ವೃತ್ತಿ ಕಹೇತು ಯೇ ಪ್ರಶ್ನವ್ಯ. ಹಾಂ, ಹಿಂಗೆ ನೀವು ಕೇಳ್ತೇವೆ. शुक्ल रूप विशिष्ट शंकंकु शुक्ल रूप विशिष्ट जलंकु यह वृत्ति विषय करे है ಮಾಡೈತು. ಶುಕ್ಲ ರೂಪ ಗೊತ್ತಾಯ್ತಲ್ಲ, ವಿಶಿಷ್ಟ ವಿಶಿಷ್ಟ ಅಂದರೆ ಬಿಳಿದು ಶಂಕ, ಬಿಳಿ ನೀರ. ಹಾಂ, ಬಿಳಿ ಬಣ್ಣ ವಿಶೇಷಣ, ಶಂಕ ವಿಶೇಷ ತಡ್ಕೊಂಡು ಹಿಂಗೆ ನಿಮಗೆ ಜ್ಞಾನ ಆಗೈತೆ ಅನ್ನೋ. ಇನ್ನೂ ಒಂದು ಇದೊಂದು ಮತ್ತು ಅದರೊಳಗೆ ಇನ್ನೊಂದು ಹೇಳ್ತಾನೆ ಇದ್ರೊಳಗೆ. ಹಾಂ, ಅಧ್ಯಸ್ಥ ರೂಪ ವಿಶಿಷ್ಟಾಂಕು ವಿಷಯ ಕರೆ ಹೇ. ಅಥವಾ 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 ಅಧ್ಯಸ್ಥ ರೂಪ ವಿಶಿಷ್ಟಂಕು ವಿಷಯ ಕರೆ ಹೇ. ವಿಷಯ ಹೇ ಅಧ್ಯಸ್ಥ ವಿಷಯ ಅಂದರೆ ಪೀತ, ಶಂಕ, ನೀಲ, ಜಲ. ಶಂಕದಲ್ಲಿ ಪೀತ ಅಧ್ಯಾಸ, ಜಲದಲ್ಲಿ ನೀಲ ಅಧ್ಯಾಸ. ಪೀತ ಜಲ, ನೀಲ ಜಲ, ಪೀತ ಶಂಕ ಪೀತ, ಇದು ಅಧ್ಯಾಸ ಅದ. ಇದು ಅಧ್ಯಾಸ. ಹಂಗೆ ಆ ಪೀತ ಅಧ್ಯಸ್ಥ ಜೊತೆ ಕೂಡ್ಕೊಂಡೇ ಆಗೈತೆ ನಿಮ್ಗೆ. ಇನ್ನೊಂದು ಕೆಳವಂದ ಚೈತೆ ನಿಮಗಿದು ಅಧ್ಯಸ್ಥ ರೂಪ ವಿಶಿಷ್ಟಂಕು ಶುಕ್ಲ ಹೆಂಗೆ ಶುಕ್ಲ ರೂಪ ವಿಶಿಷ್ಟ ಬಿಳಿ ಶಂಕ ಅಂದಿಲ್ಲ, ಹಂಗೆ ಪಿವಳ ಶಂಕ ಹಿಂಗೆ ರೀತಿ ಆಗೈತೆ ಅಂತ ಕೇಳೋದನ್ನು ತಿಳಿತಾ. ಜೋ ಪ್ರಥಮ ಪಕ್ಷ ಕಹೇತೋ. ಪ್ರಥಮ ಪಕ್ಷ ಏನು ಅಂದ್ರೆ ಶುಕ್ಲ ರೂಪ ವಿಶಿಷ್ಟ. ಪ್ರಥಮ ಪಕ್ಷ ಅಂದ್ರೆ ಶುಕ್ಲ ರೂಪ ವಿಶಿಷ್ಟಕ್ಕೂ ಪ್ರಥಮ ಪಕ್ಷ ಅಂದ್ರೆ ಶುಕ್ಲ ರೂಪಂಕು ವಿಷಯ ಕರ್ತಿ ಹುಯಿ ಮಾಡುತ್ತಾ. ಕರ್ತಿ ಹುಯಿ ಅಂದ್ರೆ ಮಾಡುತ್ತಾ, ಕರತ್ इदमाकार वृत्ति से उत्तर काल में अरे ಮುಂದೆ ಅದೈತಿ ಮುಂದೆ ಶಬ್ದ उत्तर काल में पूर्व वृत्ति का विरोधी दम
ಒಂದು शुक्ल रूपं को विषय करती हुई करत करत ಮಾಡುತ್ತಾ ಇದ್ಮಾಕಾರ ವೃತ್ತಿ ಸೇ ಉತ್ತರ ಕಾಲ ಮೇ ಇದ್ಮಾಕಾರ ವೃತ್ತಿ ಆದ ಉತ್ತರ ಕಾಲದಲ್ಲಿ ಅದಲ್ಲ ಅದಕ್ಕಿಂತ ಮೊದಲಲ್ಲಿ ಏನೈತೆ ಅಂತ ಶಬ್ದ पूर्व वृत्ति का पूर्वದ पूर्व वृत्ति का विरोधी पूर्व वृत्ति का विरोधी विरोधी पीत भ्रम हाँ पूर्व वृत्ति का विरोधी पीत भ्रम और नील भ्रम नहीं होवेगा नहीं होवेगा याते पीत भ्रमते नील भ्रमते पूर्व शुक्ल रूप विशिष्ट शंख और जल का इद्माकार ज्ञान संभवे नहीं ಏನು ಹೇಳೋದು ನಮ್ಗೆ ಆಯ್ತು ಹೇಳಿ ನೋಡ ಸ್ವಲ್ಪ ನೋಡ ಏನು ತಿಳ್ತಾನೆ ಓದ್ಬೇಡ್ರಿ ಪೂರ್ವ ಅಂದ್ರೆ ಉತ್ತರ ಕಾಲದಲ್ಲಿ ಹಾಂ ಇದ್ಮಾಕಾರ ವೃತ್ತಿ ಆಗೋಕ್ಕಿಂತ ಮೊದಲು ಆ ಯಾವ ಪೀತ ಮತ್ತು ನೀಲ ಭ್ರಮ ಅದು ಶುಕ್ಲ ರೂಪಕ್ಕೆ ವಿಷಯ ಮಾಡುತ್ತಾ ಇದ್ಮಾಕಾರ ವೃತ್ತಿ ಉತ್ತರ ಕಾಲದಲ್ಲಿ ಆ ವೃತ್ತಿ ವಿರೋಧಿ ಪೀತ ಭ್ರಮ ನೀಲ ಭ್ರಮ ಆಗೋದಿಲ್ಲ. ಈಗ ನಿಮ್ಗೆ ಹೇಳಿದ್ರಲ್ಲಿ ಈಗರೆ ನೀಲೋಘಟ ಅಂದಾಗ ಇದ್ರಾಗ ಮತ್ತು ನಿಮ್ಗೆ ಅಭ್ಯಾಸ ಆಗ್ತದೇನು ಆಗೋದಿಲ್ಲ. ಬಿಳಿ ಶಂಕ ರೂಪ ವಿಶಿಷ್ಟ ಹೌದಿಲ್ಲ ವಿಶಿಷ್ಟ ಅದು ಮತ್ತು ಇದ್ರಾಗ ನಿಮ್ಗೆ ಪೀತ ಅಧ್ಯಾಸ ನೀಲ ಅಧ್ಯಾಸ ಆಗ್ತದೇನು ಆಗೋದೇ ಇಲ್ಲ. ಮತ್ತು ಅಲ್ಲಿ ನಿಮ್ಗೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಕಲ್ಪನೆ ಮಾಡೋದು ಬರುತ್ತಿಲ್ಲ. ಯಾಕೆ ವಿಷಯ ಜ್ಞಾನ ಆಗೈತಲ್ಲ ಮೊದಲೇ, ಅದಕ್ಕೆ ರೂಪ ವಿಶಿಷ್ಟ ರೂಪ ವಿಶಿಷ್ಟ ಹೇಳಿದರೆ ಆತನಂತ ಹಿಂಗೆ ಪ್ರಶ್ನೆ ಮಾಡೋಣ. ಇಟ್ಟೋದೇ ಖಂಡನ ಆದರು ಇಟ್ಟ್ಯಾದದು ರೀತಿ ನಿಮ್ಗೆ ವಿಶಿಷ್ಟನ ಗೊತ್ತಲ್ಲ ಅಂದರೆ ಬಿಳಿ ಶಂಕ ಬಿಳಿ ನೀರ ಹಾಂ ಹಿಂಗದ್ರೆ ನಿಮಗೆ ಜ್ಞಾನ ಆಯ್ತಂದರೆ ವಿಶಿಷ್ಟದು ಅದರೊಳಗೆ ಮತ್ತೆ ಪೀತ ಅಧ್ಯಾಸ ನೀಲ ಅಧ್ಯಾಸ ಆತದೇನು ಆಗುವುದಿಲ್ಲ. नील ब्रह्म नहीं होगा याते पीत भ्रमते नील भ्रमते पूर्व शुक्ल रूप विशिष्ट शंख और जल का इद्माकार ज्ञान संभव नहीं. शुक्ल रूप विशिष्ट ನೀಲ ರೂಪ ವಿಶಿಷ್ಟ ಶಂಖ ಮತ್ತು ಜಲದು ಇದ್ಮಾಕಾರ ಜ್ಞಾನ ಹೆಂಗಾಗ್ತದೆ ಆಗ್ತದೇನು ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಮೊದಲು ನಿಮ್ಮದು ನಿಯಮ ಏನದ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಯಾವ ಸರ್ಪ ಬೆಳ್ಳಿ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಈ ಶುಕ್ತಿ ಹಗ್ಗ ರಜ್ಜು ಮೊದಲಾದವುಗಳದ ಅಧಿಷ್ಠಾನದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗುತ್ತದೆ. ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಆ ಸರ್ಪ ಅಧ್ಯಾಸಕ ಕಾರಣ ಇದು ನಿಮ್ಮ ನಿಯಮ. ಮತ್ತು ಶಂಖ ಮತ್ತು ಜಲ ಎರಡು ಪ್ರಾತಿಭಾಷಿಕ ಮತ್ತು ಈ ಪ್ರಾತಿಭಾಷಿಕ ಅಧ್ಯಾಸದಲ್ಲಿಯೂ ಕೂಡ ನಿಮ್ಮ ನಿಯಮ ಕಡಿಮೆ ಬಿತ್ತು. ಈಗ ಸಂಭವೇನೆ ತೈಸೆ ಈಗ ಅದರಂದೇ ಎರಡನೇದು ನೋಡಿ ಅಂದರೆ ಅಧ್ಯಸ್ಥ ಪೀತ ರೂಪ ವಿಶಿಷ್ಟ ಕುಶೇಕರಿ ಅನ್ನಲ್ಲ ಅದಾಯ್ತಲ್ಲ. संभवे ಐತಲ್ಲ जल का शंख और जल का इद्माकार ज्ञान संभवे नहीं ಐತಲ್ಲ. ತೈಸೆ ಅಂದ್ರೆ ಅದರಾಗ ಎರಡನೇ ಪಕ್ಷ ಹಾಂ ಅಧ್ಯಸ್ಥ ರೂಪ ಐತಲ್ಲ. अध्यस्त रूप विशिष्ट गोचर इद्माकार वृत्ति को माने तो शंख में अध्यस्त पीत रूप जल में अध्यस्त नील रूप तद विशिष्ट ज्ञानी ब्रह्म है. ಅದು ಕೂಡ್ಕೊಂಡಿದ್ದುದೇ ಭ್ರಮ. ಶಂಖ ಪೀತ ಜಲ ನೀಲ ಇವೆರಡು ಕೂಡ್ಕೊಂಡದವಲ್ಲ ಈ ಕೂಡ್ಕೊಂಡಿದ್ದುದೇ ಭ್ರಮ. ಅದು ವಿಶಿಷ್ಟಿ ಬ್ರಹ್ಮ ಜ್ಞಾನ है. ಶಂಖ ಪೀತ ಜಲ ನೀಲ ಇವೇನು ಕೂಡ್ಕೊಂಡದವಲ್ಲ ಹೆಂಗೆ ನೀಲು ಘಟ ಕೂಡ್ಕೊಂಡದ ಹಂಗೆ ಶಂಖ ಜಲ ಬಿಳಿಪ ಶ್ವೇತ ಶಂಖ ಪರಂತು ಪೀತ ಶಂಖ ಇದು ವಿಶಿಷ್ಟ ಕೂಡ್ಕೊಂಡು ಇದು ಭ್ರಮನೇ ಅದ. ಶಂಖದಲ್ಲಿ ಪೀತ ಅಧ್ಯಾಸ ಶಂಖ ಪೀತ ಇದು ಭ್ರಮನೇ ಅದ. ಬ್ರಹ್ಮಜ್ಞಾನಿ ಹೈ ತದ್ ವಿಶಿಷ್ಟ ಜ್ಞಾನಿ ಬ್ರಹ್ಮ ಹೈ. ತಾಕು ಹಾಂ
ता विशिष्ट ब्रह्मज्ञान को भ्रम की हेतुता कथन में आत्माश्रय होने से संभव ही नहीं. ಆ ಬ್ರಹ್ಮಜ್ಞಾನಕ್ಕೆ ಮತ್ತೆ ಭ್ರಮನೆ ಅಂದ್ರೆ ಆತ್ಮಾಶ್ರಯ ದೋಷ ಬರ್ತದೆ. ಜ್ಞಾನ ಮತ್ತು ಪುನಃ ನೀವು ಭ್ರಮನೆ ಹೇಳ್ಕತ್ತೀರಿ ನೀವು, ಮತ್ತು ಅದಕ್ಕೆ ಭ್ರಮನೆ ಹೇಳಿದ್ರೆ ಆತ್ಮಾಶ್ರಯ ದೋಷ ಬರ್ತದೆ. ತಿಳ್ತಿಲ್ಲ ತಿಥಿ ಇಲ್ಲಿ ತನಕ ಅವು ಎರಡು ಇದು ಅದು ನೋಡ್ರಿ. ಕಿಂಚ ಅಂದರೆ ಏನು? ಇಷ್ಟೆಲ್ಲ ಅದು ನೀವು ಸಾಂಗ್ತೋ. ಹಾಂ ಮುಗೀತು. ಅದು ಅಲ್ಲಿಗೆ ಎರಡು ಮುಗಿದು ನೋಡಿ. ಎರಡು ಥೋಡೆ ಹೇಳ್ಬಿಟ್ಟವ. ಎರಡು ರೂಪ ವಿಶಿಷ್ಟ ಶಂಕ, ರೂಪ ವಿಶಿಷ್ಟ ಜಲ, ಹಿಂಗೆ ಜರ್ ನಿಮ್ಗೆ ಜ್ಞಾನ ಐತಪ್ಪ ಅಂದ್ರೆ ಬಿಳಿ ಶಂಕ ಅಂತ ಹಿಂಗೆ ಜ್ಞಾನ ಆಯಿತು, ಬಿಳಿ ನೀರ ಅಂತ ಜ್ಞಾನ ಆದ್ಮೇಲೆ ಮತ್ತು ನಿಮಗೆ ಪೀತ ಅಧ್ಯಾಸ, ನೀಲ ಅಧ್ಯಾಸ ಆಗ್ತದೇನು? ಮತ್ತು ಅಲ್ಲಿ ಇದ್ಮಾಕಾರ ಜ್ಞಾನ ಸಂಭವಿಸೋದಿಲ್ಲ. ಇನ್ನು ಪೀತ ವಿಶಿಷ್ಟ, ಅಧ್ಯಸ್ಥ ವಿಶಿಷ್ಟ ಅಂದ್ರೆ ಏನು? ಶಂಕ ಪೀತ, ಶಂಕ ಜಲ ನೀಲ, ಇವು ಎರಡೂ ಕೂಡ್ಕೊಂಡದೇ ಭ್ರಮ ರೀ. ಭ್ರಮನೇ ಅದದು. ಮತ್ತು ಆ ಬ್ರಹ್ಮಜ್ಞಾನಕ್ಕೆ ನೀವು ಬ್ರಹ್ಮನೇ ಅಂದರೆ ಆತ್ಮಾಶ್ರಯ ದೋಷ ಬರ್ತದೆ. ಭ್ರಮನೇ ಅದದು. ಮತ್ತು ಅದಕ್ಕೆ ಬ್ರಹ್ಮ ಅಂದ್ರೆ ಆತ್ಮಾಶ್ರಯ ದೋಷ. ಇನ್ನೂ ಹೇಳ್ತೇವೆ ಕಿಂಚ ಅಂದರೆ एवढेच नाही. हां अजून पण सांगतो. तिथं ಹಾಂ ಇನ್ನೂ ದೋಷ ಕೊಡ್ತೇವೆ ನೀವು. ಧರ್ಮೀ ಜ್ಞಾನವಾದಿ ಹಿಂದೆ ಎಲ್ಲಿ ಮೊಟ್ಟ ಮೊದಲು ಪೇಜ್ದಾಗ ಇದ್ಮಾಕಾರ ಸಾಮಾನ್ಯ इदमाकार ज्ञान प्रमारूपी अध्यास का ये तो ये मान्य है. ಮತ್ತು 234 ಪೇಜ್ನ ಶುರುವಾತಿಗೆ ಧರ್ಮಿ ಜ್ಞಾನವಾದಿಗಳು ಇದ್ಮಾಕಾರ ಜ್ಞಾನ ಇದು ಪ್ರಮ ಅಧ್ಯಾಸಕ ಕಾರಣ. ಇದ್ಮಾಕಾರ ಜ್ಞಾನಕ್ಕೆ ನೀವು ಪ್ರಮ ಅಂದಿರಿ. ಪ್ರಮ ಅದು ಯಥಾರ್ಥದ ಪ್ರಮ ಅದ ಅಂತ ಹಿಂಗೆ ಒಪ್ಪಿರಿ. ಅವರ अध्यस्त रूप विशिष्ट ज्ञान के ज्ञान को ब्रह्मत्व होने थे. अध्यस्त रूप अंदर शंक पीत, अध्यस्त रूप विशिष्ट अंदर पीत अध्यस्त, पीतದ ಅಧ್ಯಸ್ತ ನೋಡಿ, ನೀಲ ಅಧ್ಯಸ್ತದ. ಇಂಥ ಅಧ್ಯಸ್ತ ರೂಪ ವಿಶಿಷ್ಟ हाँ विशिष्ट जल के ज्ञान को भ्रमत्व होने थे. ಅದಕ್ಕೆ ಭ್ರಮ ಇರೋಣದ್ರಿಂದ प्रमारूप धर्मी ज्ञान अध्यास का हेतु है. प्रमारूप धर्मी ज्ञान इदमाकार प्रमा ज्ञान धर्मी ज्ञान ಅಂದರೆ ಸಾಮಾನ್ಯ ಜ್ಞಾನ ಅಂತ ಅನ್ಕೋಬೇಕು. ಅಧ್ಯಾಸಕ ಕಾರಣ ಇರುತ್ತದೆ. ये धर्मी ज्ञानवादी का प्रतिज्ञा ಭಂಗ ಹೋಗಬೇಕು. ನಿಮ್ಮ ಧರ್ಮಿ ಜ್ಞಾನವಾದಿಗಳ ಪ್ರತಿಜ್ಞಾ ಇದ್ಮಾಕಾರ ಪ್ರಮಾ ಜ್ಞಾನ ಆಗುತ್ತದೆ. ಇದ್ಮಾಕಾರ ಪ್ರಮಾ ಜ್ಞಾನ ಅಂತ ಹಿಂಗೆ ನಿಮ್ಮ ಮೊದಲು ಹೇಳಿರಿ. ಇದು ನಿಮ್ಮ ಪ್ರತಿಜ್ಞಾ ಭಂಗ ಆಯಿತು. ಭಂಗ 234 ಪೇಜ್ ಮೇಲೆ ಮೊದಲು ಇದ್ಮಾಕಾರ ಪ್ರಮಾ ಜ್ಞಾನ ಹೇಳಿರಿಲ್ಲ, ಅದರದ್ದು ನಿಮ್ಮ ಪ್ರತಿಜ್ಞಾ ಭಂಗ ಆಯಿತು ಆಯ್ತಲ್ಲ. इस रीति से शंक में पीतता ಹಾಂ ಮೊದಲೇ ಹೇಳಾರಲ್ಲ ಫಸ್ಟ್ ಪೇಜ್ ಮೇಲೆ. ಹಾಂ ಇದ್ಮಾಕಾರ ಪ್ರಮಾ ಅಂತ ಹೇಳ್ಯಾರಲ್ಲ, ಒಪ್ಪಿರಿ. इस रीति से ಈ ರೀತಿಯಿಂದ शंक में पीतता भ्रम के, जल में नीलता भ्रम के पूर्व ಮೊದಲು अधिष्ठान का सामान्य ज्ञान संभव नहीं. अधिष्ठान का ಸಂಭವಿಸುವುದೇ ಇಲ್ಲ. ಈ ರೀತಿಯಿಂದ ಶಂಕದಲ್ಲಿ ಪೀತ ಅಧ್ಯಾಸ, ಜಲದಲ್ಲಿ ನೀಲ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. ಪರಂತು ಅಧಿಷ್ಠಾನದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ನಿಮ್ಮ ನಿಯಮ ಹೌದಿಲ್ಲ. ಶಂಕದಲ್ಲಿ ಪೀತಾಧ್ಯಾಸ, ಜಲದಲ್ಲಿ ನೀಲಾಧ್ಯಾಸ ಎರಡೂ ಪ್ರಾತಿಭಾಷಿಕ ಇದ್ದಾವ. ಸಿದ್ಧ ಮಾಡಿ ತೋರಿಸ ನಾವು ಇಲ್ಲಿ ಹಿಂದೆ ಲಕ್ಷಣ ಹೇಳಿ, ಪ್ರಾತಿಭಾಷಿಕ ಅಧ್ಯಾಸ ಲಕ್ಷಣ ಹೇಳಿ ಎರಡು ಪ್ರಾತಿಭಾಷಿಕ ಇದ್ದಾವ ಅಂತ ಹೇಳ. ಮತ್ತು ಶಂಕದಲ್ಲಿ ಪೀತ ಅಧ್ಯಾಸ, ಜಲ ನೀಲ ಅಧ್ಯಾಸ, ಆ ಜಲ ಪೀತ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಆ ಅಧಿಷ್ಠಾನ ಅಂದರೆ ಶಂಕ ಜಲದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಮೊದಲು ಆಗತೈತಿ.
ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗ್ತೈತಿ. ಆ ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಆ ಪೀತ ಅಧ್ಯಾಸಕ್ಕೆ ನೀಲ ಅಧ್ಯಾಸಕ್ಕೆ ಕಾರಣ ನಿಮ್ಮದು. ಹೌದು. ಮತ್ತು ಇಲ್ಲಿ ಸಂಭವಿಸಲಿಲ್ಲ. ಸಂಭವಿಸಲಿಲ್ಲ. ಶಂಕ ಇಲ್ಲಿ ಸಂಭವಿಸ್ತೇನೆ. ಬಿಳಿಯದರೆ ಶಂಕ. ಇಲ್ಲಿ ನಿಮ್ದು ಪ್ರಾತಿಭಾಷಿಕ ಅಧ್ಯಾಸದಲ್ಲಿ अनावृत प्रकाश ही कारण है. प्रातिभाषिक अध्यास में आवृत अनावृत साधारण दो, घटाधिक अध्यास में आवृत प्रकाश को संभव है. ಅದು ಅಂತ ವ್ಯಭಿಚಾರ ಕಥೆ ಹೇಳಿದೀನಿ ಬರಬಾರಿತ್ತು. पण ಅನಾವೃತ ಪ್ರಕಾಶದಲ್ಲಿ ನಾವು ಈ ನಿಯಮ ಹೇಳ್ತೇವೆ ಅಂದ್ಮೇಲೆ ಈ ಅನಾವೃತ ಪ್ರಕಾಶ ರೂಪ ಕಾರಣ ನಿಮ್ಮಲ್ಲಿ ಕಂಬಿತ್ತು, ಅದನ್ನು ನಿಯಮಲ್ಲಿ ನಿಮ್ಮದು ಕಂಬಿತ್ತು ಪ್ರಾತಿಭಾಷಿಕ ಅಧ್ಯಾಸದಲ್ಲಿ. ತಿಳಿತಾನೆ ಇಲ್ಲಿ ತನಕ. अधिष्ठान इंद्रिय का संयोग संभव है. तो इस रीति से शंख में पीतता ब्रह्म के, जल में नीलता ब्रह्म के पूर्व ಮೊದಲು अधिष्ठान का सामान्य ज्ञान संभव है नहीं. अधिष्ठान ज्ञान सामान्य ज्ञान संभविಸ್ತದೆ ನಿಮಗೆ? संभविಸದೇ ಇಲ್ಲ. अधिष्ठान इंद्रिय का संयोग संभवे. संयोग का अಲ್ಲ, संयोग संभवे. संयोग का अधिष्ठान इंद्रिय ಧ್ಯಾನದ ಇಂದ್ರಿಯಕ್ಕೆ ಅದೇನು ವ್ಯಾಕರಣದಿಂದ ಸಂಭವಿಸ್ತಿರ್ಬೇಕು, ಪರಂತು ಸಂಯೋಗಕ ಅಂದರೆ ಸಂಭವಿಸೋದಿಲ್ಲ. ಸಂಯೋಗ ಸಂಭವ್ಯ ಸಂಭವ್ಯ ನೈ ನೈ ಏನಿದಿಲ್ಲ ಅಲ್ಲಿ. अधिष्ठान इंद्रिय का संयोग संभव है. ಸಂಭವೇ ಐತೀನಿ, ಫಕ್ತ ಸಂಯೋಗಕ್ಕ ಆಗಲ್ಲ. ಆ ಕಾಯ್ಟ್ ಸ್ವಲ್ಪ ಗೋಲ್ ಮಾಡ್ರಿ ಅಂದರೆ ಸಂಯೋಗ ಸಂಭವೇ. ನನ್ನ ಮತದಲ್ಲಿ ಅಧಿಷ್ಠಾನ ಇಂದ್ರಿಯ ಸಂಯೋಗ ಸಂಭವಿಸ್ತದ, ನಿಮ್ಮ ಮತದಲ್ಲಿ ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. ಯಾತೆ ಸಾಮಾನ್ಯ ಜ್ಞಾನ ಕಾ ವ್ಯಭಿಚಾರ ಹೇ. ಬರೀ ಕಾ ತೆಗಿಬೇಕಷ್ಟೇ. ನಾವು ಯಾಕೆ ಸಂಭವಿಸ್ತಿರ್ಬೇಕದು अधिष्ठान इंद्रिय को संयोग ಅಂದರೆ ವ್ಯಾಕರಣ ರೀತಿ ಅಂದರೆ ಸಂಭವಿಸ್ತಿರ್ಬೇಕು ನಮ್ಗೆ ಹಿಂಗೆ ಅನಿಸ್ತದ. ಸರಳ ನಿಮಗೆ ಓದಲಿಕ್ಕೆ ಅರ್ಥ ಆಗಬೇಕಾಗಿದ್ರೆ अधिष्ठान इंद्रिय का ಸಂಯೋಗ ಸಂಭವೇ ಸರಳ ಐತಿಲ್ಲ ಅರ್ಥ. अधिष्ठान ಇಂದ್ರಿಯದ ಸಂಯೋಗ ಸಂಭವಿಸುತ್ತದೆ ನನ್ನ ಮತದಲ್ಲಿ, ಉಪಾಧ್ಯಾಯನ ಮತದಲ್ಲಿ. ಆದ್ದರಿಂದ ಸಾಮಾನ್ಯ ಜ್ಞಾನ ಕಾ ವ್ಯಭಿಚಾರ ಹೈ. ಸಾಮಾನ್ಯ ಜ್ಞಾನದು ಅದರ ವ್ಯಾಪ್ತಿ ಕಡಿಮೆ ಬೀಳುತ್ತದೆ. ಅವರ ಇಂದ್ರಿಯ ಸಂಯೋಗಕ ಅವ್ಯಭಿಚಾರ. ಇಂದ್ರಿಯ ಸಂಯೋಗದು ವ್ಯಭಿಚಾರ ನೈ, ಅವ್ಯಭಿಚಾರ ವ್ಯಭಿಚಾರ ನೈ. वो नहीं थे अध्यास का हेतु, अध्यास का कारण अधिष्ठान ते इंद्रिय का संयोग है. अध्यास का कारण ಏನದ? अधिष्ठान का हेतु, अधिष्ठान का कारण ಏನದ? ಓದ್ರಲ್ಲ. अरे अध्यास का दೊಡ್ಡ अक्षर बरदरಲ್ಲ. अध्यास का हेतु, अध्यास का हेतु अधिष्ठान ते इंद्रिय का संयोग है. हाँ इटे ಸಾಮಾನ್ಯ ಜ್ಞಾನದು ವ್ಯಭಿಚಾರ. ಉಪಾಧ್ಯಾಯ ಏನು ಹೇಳಕತ್ತಾನ, ಸಾಮಾನ್ಯ ಜ್ಞಾನದು ಕಡಿಮೆ ಬಿತ್ತು, ವ್ಯಭಿಚಾರ ಅಂದರೆ ಕಮ್ಮಿ, ಅವ್ಯಾಪ್ತಿ. ಆದರೂ ಇಂದ್ರಿಯ ಸಂಯೋಗದ ಅವ್ಯಭಿಚಾರಿ ಇರೋಣದರದಿಂದ ವ್ಯಭಿಚಾರ ಇಲ್ಲ ನಮ್ಮದು. ಇಂದ್ರಿಯ ಸಂಯೋಗ ಅವ್ಯಭಿಚಾರವನಿತೆ. अध्यास का हेतु अधिष्ठान ते इंद्रिय संयोग है. अध्यास